ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅವರ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ. ಭೂ ಹಗರಣ ಪ್ರಕರಣದಲ್ಲಿ ಆರೋಪಿಯಾಗಿರುವ ಕೃಷ್ಣಯ್ಯ ಶೆಟ್ಟಿ ಜಾಮೀನು ಅರ್ಜಿನ ಲೋಕಾಯುಕ್ತ ಕೋರ್ಟ್ ವಜಾಗೊಳಿಸಿತು. ಅಕ್ಟೋಬರ್ 22ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಅದು ಆದೇಶ ನೀಡಿತು. ಕೋರ್ಟ್ ಆದೇಶ ಪ್ರಕಟಿಸಿದ ಹಾಗೆ ಕೃಷ್ಣಯ್ಯ ಶೆಟ್ಟಿ ರಕ್ತದೊತ್ತಡದಲ್ಲಿ ಇಳಿಕೆ ಕಂಡುಬಂತು. ಇದರಿಂದ ಅಸ್ವಸ್ಥರಾಗಿ ಕೃಷ್ಣಯ್ಯ ಶೆಟ್ಟಿ ಕೋರ್ಟ್ ಹಾಲ್ನಲ್ಲೇ ಕುಸಿದು ಬಿದ್ದರು. ತಕ್ಷಣವೇ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಯಿತು. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ರಿಂದ. ಮಂಜುನಾಥ್, ತಾವು ಆಗ ಕೂಡ ಹೇಳ್ತಾ ಇದ್ರಿ ಕೃಷ್ಣಯ್ಯ ಶೆಟ್ಟಿ ಅವರ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅಂತ, ಮತ್ತೇನು ಇದರ ಹೆಚ್ಚಿನ ಮಾಹಿತಿ? ರಂಗನಾಥ್, ಈಗಿರುವ ಮಾಹಿತಿ ಪ್ರಕಾರ ಅವರ 108 ಅಲ್ಲಿ ಮೊದಲು ಜೈಲಿಗೆ ಕರ್ಕೊಂಡು ಹೋಗಿ ಆ ನಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸೋ ಬಗ್ಗೆ ನ್ಯಾಯಾಲಯದ ನಿರ್ದೇಶನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅವ್ರಿಗೆ ಮೊದಲ ಇಲ್ಲಿಗೆ ವೈದ್ಯರನ್ನ ಕರೆಸಿ ಅಲ್ಲೇ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಯಿತು. ಮೊದಲಿಗೆ BP, ಶುಗರ್ ಎಲ್ಲವುಗಳನ್ನು ಕೂಡ ಅಲ್ಲೇ ತಪಾಸಣೆ ಮಾಡಲಾಯಿತು. ಅವರ BP ರೇಟ್ ಕೂಡ ಇಲ್ಲೇ ಚೆಕ್ ಮಾಡಿದ್ರು. ಹಾಗಾಗಿ ಇವರು ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗಬಹುದು ಅನ್ನುವಂತ ಅನಿಸಿಕೆ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮೊದಲು ಜೈಲಿಗೆ ಕರ್ಕೊಂಡೋಗಿ ಆ ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತದ್ದು ಅನ್ನುವಂತ ಆದೇಶ ನ್ಯಾಯಾಲಯದಿಂದ ಸಿಕ್ಕಿದೆ. ಇದರ ಹೊರತಾಗಿ ಅಂದ್ರೆ ಈಗ ಹೋಗುವ ದಾರಿಯ ಮಧ್ಯೆ ಏನಾದ್ರು ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತ ಏನಾದ್ರು ಕಾಯಿಲೆಗಳೇನಾದ್ರು ಉಲ್ಬಣಿಸಿದ್ರೆ ಆಗಿನ್ನೂ ಯಾವ ರೀತಿಯ ತಿರುವು ಪಡ್ಕೊಳ್ಳೋದು ಅನ್ನುವಂಥದ್ದು ಕೂಡ ಈಗ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರೆ. ಯಾಕಂದ್ರೆ ಈಗ ಅವರು ಹೇಳಿದಂತ ಪ್ರಕಾರ ಅವರಿಗೆ ಒಂದು ಹೃದಯ ಬೇನೆ ಕಾಣಿಸ್ಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ಅವರನ್ನು ಪರಿಶೀಲಿಸಿದಂತ ಅಂದ್ರೆ ಅವರ ಆರೋಗ್ಯವನ್ನ ತಪಾಸಣೆ ಮಾಡಿದಂತಹ ವೈದ್ಯರು ಮತ್ತು ನರ್ಸ್ ಅವರು ಹೇಳಿದಂತ ಪ್ರಕಾರ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಹೃದಯ ಬೇನೆ ಕಾಣಿಸ್ಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ನೀಡಿದ್ದಾರೆ. ಹಾಗಾಗಿ ಈಗ ಮೊದಲು ಅವರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಆ ನಂತರ ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಹೇಗಿದೆ ಆರೋಗ್ಯ ಇವಾಗ ಅವ್ರದ್ದು? ಮಂಜುನಾಥ್, ಅವರ ಆರೋಗ್ಯ ಹೇಗಿದೆ ಈಗ? ಈಗ ಅವರ ಆರೋಗ್ಯ ಪರವಾಗಿಲ್ಲ, ಸುಧಾರಿಸಿದೆ ಅನ್ನೋದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಕೆ ಕಾಣಿಸ್ಕೊಂಡಿದೆ. ಅದೇ ಹಿನ್ನೆಲೆಯಲ್ಲಿ 108 ಇಲ್ಲಿಗೆ ಬಂದು ಅದರ ಅಲ್ಲಿ 3ನೇ ಫ್ಲೋರ್ ಇಂದ ಇಲ್ಲಿ ಸ್ಟ್ರಕ್ಚರ್ ಅಲ್ಲಿ ಕೂಡ ಕರ್ಕೊಂಡ್ ಬಂದ್ರು. ಸೊ ಕರ್ಕೊಂಡ್ ಬಂದು ಈಗಷ್ಟೇ ಜೈಲು ದಾರಿಯನ್ನ 108 ಹಿಡಿದಿದೆ. ಸೊ ಹಾಗಾಗಿ ಜೈಲಿಗೆ ಹೋಗಿ ನಂತರ ಅಲ್ಲಿಂದ ಎಲ್ಲ ಮಾಡ್ಬೇಕಾ ಏನು ಅನ್ನುವಂಥದ್ದು ಇನ್ನು ಅಲ್ಲಿನ ವೈದ್ಯರು ತೆಗೆದುಕೊಳ್ಳುವಂತ ತೀರ್ಮಾನ ಆಗಿರುತ್ತೆ. ಅಂದ್ರೆ ಮೊದಲು ಜೈಲಿಗೆ ಕಳಿಸಿ ಅದಾದ ನಂತರ ಏನಾದ್ರು ಚೆಕಪ್ ಮಾಡುವಂತದ್ದ? ಮೊದಲು ಏಕೆಂದ್ರೆ ಇಲ್ಲಿ ಮೊದಲು ಜೈಲಿಗೆ ಕಳಿಸ್ತಾರೆ, ಅಲ್ಲಿ ಜೈಲಿನಲ್ಲಿ ಅಲ್ಲಿ ಆಸ್ಪತ್ರೆ ಇರುವ ಹಿನ್ನೆಲೆಯಲ್ಲಿ ಮೊದಲು ಪ್ರಥಮ ಚಿಕಿತ್ಸೆಯನ್ನ ನೀಡ್ತಾರೆ. ಮತ್ತೆ ಅಲ್ಲಿ ಜೈಲು ವೈದ್ಯರು ಒಂದಷ್ಟು ಶಿಫಾರಸುಗಳನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಇವರ ಯಾವ ತರದ ಕಾಯಿಲೆ ಇದೆ ಮತ್ತೆ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಇನ್ನ ನಿರ್ಣಾಯಕವಾಗಬೇಕಾಗಿರುತ್ತೆ. ಯಾಕಂದ್ರೆ ಅಂದ್ರೆ ಈ ಸುದ್ದಿ ಕೇಳಿ ಆಘಾತಕ್ಕೊಳಗಾಗುವುದು ಸರ್ವೇ ಸಾಮಾನ್ಯ. ಹಾಗಾಗಿ BP, ಶುಗರ್ ಡೌನ್ ಆಗೋದು ಅಥವಾ ಹೆಚ್ಚಾಗೋದು, ಅದರ ಜೊತೆಯಲ್ಲಿ ಎರಡರ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಹೃದಯ ಬೇನೆ ಕೂಡ ಕಾಣಿಸ್ಕೊಳ್ಳುವಂಥದ್ದು ಸಹಜ ಅಂತ ಹೇಳಲಾಗ್ತಾ ಇದ್ದಾರೆ ಇಲ್ಲಿ ವೈದ್ಯರು ಮತ್ತೆ ಅವರನ್ನು ತಪಾಸಣೆ ಮಾಡಿದಂತಹ ನರ್ಸುಗಳು. ಹಾಗಾಗಿ ಮೊದಲು ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ನಂತರ ಎಲ್ಲಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಅನಿಸಿದ್ರೆ ವಿಕ್ಟೋರಿಯಾ, ಜಯದೇವ ಅಂತ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡಬಹುದಾಗಿದೆ. ರಂಗನಾಥ್. ಓಕೆ ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೊದಲು ಕೃಷ್ಣಯ್ಯ ಶೆಟ್ಟಿ ಅವ್ರನ್ನ ಕಾರಾಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಒಂದು ತಂಡ ಇರುತ್ತೆ. ಅಲ್ಲಿ ಮೊದಲು ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಅದಾದ ನಂತರ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅನಿಸಿದರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ. ನಾವು ನೋಡ್ತಾ ಇದ್ದೀವಿ ಲೋಕಾಯುಕ್ತ ಕೋರ್ಟ್ ಮುಂದ್ಗಡೆಯ ನೇರ ದೃಶ್ಯಾವಳಿಗಳು. ಈಗಾಗಲೇ ಅವೆಲ್ಲ ಪ್ರಕ್ರಿಯೆಗಳು ಮುಗಿದಿದೆ. ಕೃಷ್ಣಯ್ಯ ಶೆಟ್ಟರನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ.